ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಯಾತ್ರಲ್ಲಿ ಅವರು ಏನು ಬೋಧನೆ ಮಾಡ್ತಾರಪ್ಪ, ಸಾಧನ ಚತುಷ್ಟಯದಲ್ಲಿ ನಾವು ನೋಡಿದ್ವಿ. ಏನಪ್ಪ, 4 ಥರದ ಕ್ವಾಲಿಫಿಕೇಷನ್ ಬೇಕು, ಪ್ರೀ ರಿಕ್ವಿಸಿಟ್ ಬೇಕು. ಏನು? ಶಿಷ್ಯನಾಗಕ್ಕೆ, ಶಿಷ್ಯನಲ್ಲಿ ಸ್ಥರದಲ್ಲಿ ಉನ್ನತ ಮಟ್ಟ ಅಂದರೆ ಸತಶಿಷ್ಯನಾಗಕ್ಕೆ. ನಾವು ಶಿಷ್ಯರಿದ್ದೀವಿ ಅಥವಾ ಭಕ್ತರಿದ್ದೀವಿ ಅಂತ ಹೇಳ್ಕೊಳ್ಳೋದಲ್ಲ ಮಾತು. ಗುರು ನಮ್ಮನ್ನು ಒಪ್ಕೋಬೇಕು, ನೀ ನನ್ನ ಶಿಷ್ಯನಾಗಿದೆಯಪ್ಪ, ನಾನು ನಿನ್ನನ್ನು ಒಪ್ಕೊಂಡಿದ್ದೀನಿ ಅಂತ. ಅದಕ್ಕೋಸ್ಕರ ಸಾಧನ ಚತುಷ್ಟಯ 4 ಪ್ರಕಾರ ಸಾಧನದಲ್ಲಿ ಮೊದಲನೇದೇ ಸಾಧನೆ ಇರೋದು ವಿವೇಕ. ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಶಮದಮಾದಿ ಷಟ್ ಸಂಪತ್ತಿಗಳು, ಈ 4 ಕ್ವಾಲಿಫಿಕೇಷನ್ನು. ಹೇಗೆ ಒಂದು ಯಾವುದಾದ್ರು ಒಂದು ಪೋಸ್ಟಿಗೆ ಹೋಗುವಾಗ ಆ ಪೋಸ್ಟಿನ ತಕ್ಕಂಥ ಕ್ವಾಲಿಫಿಕೇಷನ್ಸ್ ನಮ್ಮ ಹತ್ರ ಇದ್ದರೆ ಮಾತ್ರ ಆ ಪೋಸ್ಟ್ ನಮಗೆ ಸಿಗುತ್ತೋ, ಹಾಗೆಯೇ ಪರಮಾರ್ಥದಲ್ಲಿ ಸಾಧನ ಚತುಷ್ಟಯ ಸಂಪನ್ನನಾಗಿದ್ದರೆ ಅವನು ಶಿಷ್ಯ ಆಗನಕ್ಕೆ ಯೋಗ್ಯನಿರುತ್ತಾನೆ. ಇದರಲ್ಲಿ ಮೊದಲನೇದೇ ಇರೋದು ವಿವೇಕ. ಈ ಅಭಂಗದಲ್ಲಿ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರಪ್ಪ, ವಿವೇಕದಿಂದ ಸಾಧನದಲ್ಲಿ ಆರೂಢರಾಗಿ ನಾವು ಇರುವುದನ್ನು ಪ್ರಯತ್ನ ಮಾಡಬೇಕು. ಸತತವಾಗಿಯೂ ವಿವೇಕ ಜಾಗೃತ ಇರಬೇಕು. ಹಾಗಂದರೆ ಈ ವಿವೇಕ ಎಲ್ಲಿದೆಯಪ್ಪ? ಈ ವಿವೇಕ ಬುದ್ಧಿಯಲ್ಲಿದೆ. ಬುದ್ಧಿ ಸೂಕ್ಷ್ಮವಾಗಿದೆ. ಬುದ್ಧಿಗೆ ನಾವು ಇಂಟೆಲೆಕ್ಟ್ ಅಂತೀವಿ. ಆ ಇಂಟೆಲೆಕ್ಟಲ್ಲಿ ಇರುವುದು ಏನಪ್ಪ? ಆ ಇಂಟೆಲಿಜೆನ್ಸ್, ಅದಕ್ಕೆ ವಿವೇಕ ಅಂತೀವಿ. ಪ್ರಾಣಿಗಳಿಗೆ ಬುದ್ಧಿ ಕೊಟ್ಟಿಲ್ಲ, ಬುದ್ಧಿಜೀವಿ ಅಂತ ಮನುಷ್ಯನಿಗೆ ಆ ಬುದ್ಧಿ ಕೊಟ್ಟಿದ್ದಾನೆ. ಅದರಲ್ಲಿ ಆ ವಿವೇಕವನ್ನು ಪರಮಾತ್ಮ ಇಟ್ಟಿದ್ದಾನೆ. ಯಾತ್ರದಿಂದ ನಿನಗೆ ಸಾರ ಅಸಾರ ವಿಚಾರ ತಿಳಿದು ನೀನು ಪುನಃ ನಿನ್ನಲ್ಲಿ ನೀನು ಅಂದರೆ ನೀನು ಯಾರಪ್ಪ, ನಿನ್ನ ಸ್ವರೂಪ ಏನು ತಿಳ್ಕೊಂಡು ಆನಂದದಿಂದ ಆ ವೃತ್ತಿಯಲ್ಲಿ ಸ್ಥಿರವಾಗಪ್ಪ ಅಂತ ಸಾಧನದಲ್ಲಿ ಆರೂಢಾಗಬೇಕು. ನಾವು ಆ ಪ್ರಯತ್ನ ನಾವು ಸತತವಾಗಿಯೂ ಮಾಡಬೇಕು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಸತತವಾಗಿ ಅಭ್ಯಾಸ ಮಾಡಬೇಕು. ಒಂದು ದಿವಸ ಮಾಡ್ತೀನಿ, 10 ದಿವಸ ಬಿಟ್ಟು ಬಿಡ್ತೀನಿ ಅಂದರೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನಾವು ಮತ್ತೆ ಪ್ರಪಂಚದಲ್ಲಿ ಜಾರು ಹೋಗೋ ಸಾಧ್ಯತೆ 100% ಇರುತ್ತೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ವಿವೇಕ ಸಾಧನಿ ರಕ್ಷಾವಾತೌ ಮನಿ ದೇವಾಚೆ ಚರಣಿ ಲಕ್ಷ್ಯ ठेवा नको धरू काही देह अहंभाव क्षणा जीवाव होय सर्व पाप पुण्य काही विचारावे मनी चिदंबर मनी आठवावा दास म्हणे हिता विचारावा आपुले आठवा पाऊले देवाजीची. ಮಾನವ ಜನ್ಮದಲ್ಲಿ ಬಂದು ಮಹತ್ವವಾಗಿ ಮಾನವನಿಗೆ ದುರ್ಲಭ ಮಾನವ ಜನ್ಮ, ಅದರಲ್ಲಿ ಯಾವುದಾದ್ರು ಒಂದು ಮಹತ್ವವಾದ ಗುಣ ಕೊಟ್ಟಿದ್ದಾನೆ ಪರಮಾತ್ಮ ಅಂದರೆ ಅದು ವಿವೇಕ. ಈ ವಿವೇಕದಲ್ಲಿ ವಿಚ್ ಎಂಬುವ ಧಾತು ಅಂದರೆ ಆಯ್ಕೆ ಮಾಡ್ಕೊಳ್ಳೋದು. ಏನು ಆಯ್ಕೆ ಮಾಡ್ಕೊಳ್ಬೇಕಪ್ಪ? ಯೋಗ್ಯವಾದನ್ನು ಆಯ್ಕೆ ಮಾಡ್ಕೊಳ್ಳೋದು ಲೌಕಿಕ ವಿವೇಕ. ಯೋಗ್ಯವಾದದ್ದು ನಮಗೆ ಪ್ರಪಂಚದಲ್ಲಿ ಕಾಣಿಸ್ತಾ ಇದೆ. ನಾವೇನಾದ್ರು ಒಂದು ಕೆಲಸ ಮಾಡುವಾಗ ಯೋಚನೆ ಮಾಡ್ತೀವಿ, ಈ ಕೆಲಸ ಮಾಡಿದ್ರೆ ನನಗೇನು ಪ್ರಾಫಿಟ್ ಆಗುತ್ತೆ, ಏನಾಗುತ್ತೆ ಅನ್ನೋ ಅಲ್ಲಿ ಲೌಕಿಕದಲ್ಲಿ ವಿಚಾರ ಮಾಡ್ತೀವಿ. ಇದನ್ನು ನಾನು ಓದೋದ್ರಿಂದ ನನಗೆ ಮುಂದೆ ಹೋಗಿ ಬಹಳ ಒಂದು BSc ಡಿಗ್ರಿ ಮಾಡಿಕೊಂಡ್ರೆ ನನಗೇನೂ ಸಿಗೋದಿಲ್ಲ, ಅದಕ್ಕೆ ಇಂಜಿನಿಯರಿಂಗ್ ಮಾಡಿಕೊಂಡ್ರೆ ಹೆಚ್ಚು ಪಟ್ಟಕ್ಕೆ ನನಗೆ ಒಳ್ಳೆ ಕೆಲಸ ಸಂಬಳ ಸಿಗ್ಬೋದು ಅನ್ನೋ ವಿಚಾರ ಮಾಡುವುದು ಏನಪ್ಪ? ಲೌಕಿಕ ವಿವೇಕ. ಎಲ್ಲ ಸಮಸ್ತ ಜಗತ್ತು ನಾಶಿವಂತ. ಆ ನಾಶಿವಂತ ಜಗತ್ತಲ್ಲಿ ಸಾರ ಅಸಾರ ವಿಚಾರ, ನಿತ್ಯ ಅನಿತ್ಯ ವಿಚಾರ, ಆತ್ಮ ಅನಾತ್ಮ ವಿಚಾರಗಳನ್ನು ಸ್ವೀಕಾರ ಮಾಡೋದು ಪಾರಮಾರ್ಥಿಕ ವಿವೇಕ. ಪರಮಾರ್ಥಕ್ಕೆ ಬಂದಮೇಲೆ ಸದ್ಗುರು ನಮಗೇನು ಬೋಧನೆ ಮಾಡ್ತಾನಪ್ಪ ನೋಡು. ನಿತ್ಯ ಏನಿದೆ? ಪರಮಾತ್ಮ ಒಬ್ಬನೇ ನಿತ್ಯ. ಶಾಶ್ವತ ಯಾರು? ಪರಮಾತ್ಮ ಒಬ್ಬನೇ ಶಾಶ್ವತ. ಸತ್ಯ ಏನು? ಪರಮಾತ್ಮ ಒಬ್ಬನೇ ಸತ್ಯ. ಅಸತ್ಯವಾದ ಜಗತ್ತು, ಮಿಥ್ಯಾ ಎಂಬುವ ಜಗತ್ತು, ನಾಶಿವಂತ ಜಗತ್ತು, ದೃಶ್ಯ ಪ್ರಪಂಚ ಎಲ್ಲವೂ ನಾಶಿವಂತ. ಅದನ್ನು ನೀನು ಸ್ವೀಕಾರ ಮಾಡುವುದೇ ಪಾರಮಾರ್ಥಿಕ ವಿವೇಕ. ಇದನ್ನು ಸತತವಾಗಿಯೂ ಜಾಗೃತ ಇಟ್ಕೋಬೇಕು. ಹೆಂಗೆ ಜಾಗೃತ ಇಟ್ಕೋಬೇಕು? ದೀಪದಲ್ಲಿ ಎಣ್ಣೆ ಕಡಿಮೆ ಆಯಿತು ಅಂದರೆ ಅದರದ್ದು
ಫ್ಲೇಮ್ ಏನಿದೆಯೋ ಅದು ಜ್ವಾಲ ಕಡಿಮೆ ಆಗೋಗುತ್ತೆ. ಅದಕ್ಕೆ ಪುನಃ ನಾವು ಎಣ್ಣೆ ಹಾಕಿದಾಗ ಅದು ಚೆನ್ನಾಗಿ ಉರಿಯೋಕ್ಕೆ ಶುರುವಾಗುತ್ತೆ. ಅದೇ ರೀತಿಯಲ್ಲಿ ಸತತವಾಗಿಯೂ ವಿವೇಕ ಜಾಗೃತ ಇಟ್ಕೊಂಡು ದೃಶ್ಯ ಜಗತ್ತಂದರೆ ನೋಡ್ತಾ ಇರೋದೆಲ್ಲ ವಸ್ತು, ವಿಷಯ, ವ್ಯಕ್ತಿ ಎಲ್ಲವೂ ಸುಳ್ಳು. ಕೇವಲ ನನ್ನ ಮನಸ್ಸ ಭ್ರಾಂತಿಯಿಂದ ಎಲ್ಲ ಸತ್ಯ ಅಂದ್ಕೊಂಡು ನಾನು ಅಸಾರ ವಿಚಾರದಲ್ಲಿ ಮುಳುಗಿದ್ದೀನಿ. ಅದನ್ನು ಬಿಟ್ಟು ಪರಮಾತ್ಮ ಒಬ್ಬನೇ ಸತ್ಯ ಅವನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಇದು ಪಾರಮಾರ್ಥಿಕ ವಿವೇಕ. ಯಾವುದಾದ್ರೂ ಒಂದು ಕಾರ್ಯ ಮಾಡುವಾಗ ಪ್ರಥಮವಾಗಿ ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಿ ಆಮೇಲೆ ಅದನ್ನು ಕೃತಿಯಲ್ಲಿ ತರಬೇಕು. ಇಲ್ಲಾಂದರೆ ಪಶ್ಚಾತ್ತಾಪ ಆಗುವ ಸಂಭಾವನೆ ಇರ್ತೈತೆ. ಪಶ್ಚಾತ್ತಾಪ ಆವಾಗ ಬರೋದಿಲ್ಲ. ಆವಾಗ ಪಶ್ಚಾತ್ತಾಪ ಆಯ್ತಪ್ಪ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ. ಮೊದಲು ವಿಚಾರ ಮಾಡಬೇಕು. ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಈ ಕೆಲಸ ಯೋಗ್ಯವಾಗಿದೆಯಾ, ಈ ಕೆಲಸ ಅಗತ್ಯ ಇದೆಯಾ, ಮಾತಾಡೋಕ್ಕಿಂತ ಮುಂಚೆ ನಾನು ಮಾತಾಡಬೇಕಾ, ವಿಚಾರ ಮಾಡಬೇಕು. ಇದನ್ನು ಅವ್ರಿಗೆ ಹೇಳಬೇಕಾ, ರಿಯಾಕ್ಟ್ ಮಾಡಬೇಕಾ, ಹೇಳಬೇಕಾ ಅನ್ನೋದು ವಿಚಾರ ಮಾಡಿದಾಗ ನಾವೇನು ಆಮೇಲೆ ಕೃತಿಯಲ್ಲಿ ಆಮೇಲೆ ತರಬೇಕು. ಇಲ್ಲ ಪಾಸ್ ಮಾಡ್ದಲೇ ಸುಮ್ಮನೆ ಏನು ಬರುತ್ತೋ ಬಾಯಿಗೆ ಬಂದಂಗೆ ಮಾತಾಡಿಬಿಟ್ರೆ ಆಮೇಲೆ ಅದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಯಾಕೆಂದರೆ ನಾವೇನು ಮಾತಾಡಿರ್ತೀವೋ ಅದರ ಆಗಿ ಹೋಗುವ ಘಟನೆಗೆ ನಾವೇ ಕಾರಣೀಭೂತರು. ಸೊ ದೆನ್ ವಿ ಹ್ಯಾವ್ ಟು ರಿಪೆಂಟ್. ಅದಕ್ಕೆ ಪಶ್ಚಾತ್ತಾಪ ಆಗಲೇಬಾರ್ದು ಅನ್ನೋದಾದರೆ ನಾವು ಮೊದಲು ವಿಚಾರ ಮಾಡಬೇಕು. ಯಾರಾದರೂ ಒಬ್ಬರು ಏನಾದ್ರು ಒಂದು ಮಾತು ಹೇಳಿದ್ರೆ ಒಂದು ಕೆಲವು ನಿಮಿಷಗಳ ಕಾಲ ಪಾಸ್ ಮಾಡಬೇಕು. ಪಾಸ್ ಮಾಡಿ ವಿಚಾರ ಮಾಡಬೇಕು. ನಾನು ಈ ಮಾತು ಅವ್ರಿಗೆ ಹೇಳಬೇಕೋ ಬೇಡವೋ. ಹೇಳೋದು ಅಗತ್ಯ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ಬೇಕು. ಆಯ್ತಪ್ಪ ಅಂತ ಹೇಳಿಬಿಟ್ರೆ ಮುಗಿದೋಗೋದು ಕಥೆಯಲ್ಲಿ. ಇಲ್ಲ, ವಾದಕ್ಕೆ ವಾದ, ಇನ್ನೊಂದು ಮಾತು ಪ್ರತಿವಾದ ಮಾಡಿ ಆಮೇಲೆ ಪಶ್ಚಾತ್ತಾಪ ಆಗುವ ಸಂದರ್ಭ ಉದ್ಭವ ಮಾಡಬಾರದು. ಅದಕ್ಕೆ ವಿವೇಕದಿಂದ ಚಿತ್ತವೃತ್ತಿಯನ್ನು ಜಾಗೃತ ಇಟ್ಕೊಂಡು ಅದನ್ನು ಭಗವಂತನ ಚರಣದಲ್ಲಿ ಸ್ಥಿರವಾಗಿ ಇಡಬೇಕು. ಇದರಿಂದ ಏನಾಗುತ್ತೆ, ಏಕಾಗ್ರತೆ ಸಾಧಿಸುತ್ತೆ. ನಿಧಿಧ್ಯಾಸ, ಒನ್ ಪಾಯಿಂಟೆಡ್ ಫೋಕಸ್ನಲ್ಲಿ ನಾವು ಯಾವಾಗಲೂ ಇರ್ತೀವಿ. ಯಾವಾಗ ಮನಸ್ಸನ್ನು ಆ ಭಗವಂತನ ಚರಣದಲ್ಲಿ ಕಟ್ಟಿಬಿಟ್ಟು ಚಿತ್ತವೃತ್ತಿನಲ್ಲಿ ವಿವೇಕ ಜಾಗೃತ ಇಟ್ಕೊಂಡು ಭಗವಂತನಿಗೆ ಇದು ಇಷ್ಟ ಇದೆಯೋ ಇಲ್ವೋ ವಿಚಾರ ಮಾಡಬೇಕು. ನಾನೇನಾದ್ರು ಒಂದು ಮಾತಾಡೋದ್ರಿಂದ ನನ್ನ ಚಿದಂಬರನಿಗೆ ಇಷ್ಟ ಆಗುತ್ತಾ ಈ ಮಾತು? ಸ್ವಾಮಿ ಒಂದೊಂದು ಬೋಧವನ್ನು ನಾವು ಪುನಃ ಪುನಃ ಮನನ ಮಾಡಬೇಕು. ಸ್ವಾಮಿ ಯಾವಾಗಲೂ ಹೇಳ್ತಿದ್ದ, ನಾನೊಬ್ಬ ಬಡ ಬ್ರಾಹ್ಮಣ, ನನ್ನ ಹತ್ರ ಏನೂ ಇಲ್ಲ, ಈಶ್ವರನ ಪ್ರಾರ್ಥನೆ ಮಾಡಿ ನಿಮಗೆ ಕೊಡ್ತೀನಿ ಅಂದರೆ ಕರ್ತಾಪಣ ಯಾರಿಗೆ ಕೊಡ್ತಿದ್ದ? ಅವನು ಕರ್ತೃತ್ವ ಭಾವ ಈಶ್ವರನಿಗೆ ಕೊಟ್ಬಿಟ್ಟು ನಾನು ಕರ್ತ ಅಲ್ಲ, ಸಾಧಾರಣವಾದ ಬ್ರಾಹ್ಮಣ ಅಂತ ತೋರಿಸ್ಕೊಟ್ಟ ಪರಮಾತ್ಮ ಅವತಾರ ಏನಕ್ಕಪ್ಪ ತಾಳ್ತಾನೆ? ನಮ್ಮಲ್ಲಿರುವ ಈ ಎಲ್ಲ ಏನಿದೆಯೋ ಭ್ರಮೆ ಅದನ್ನು ಹೋಗ್ಲಾಡ್ಸೋಕ್ಕೆ ಅವನು ಅವತಾರ ತಾಳ ಬರ್ತಾನೆ. ಈ ಜೀವರಾಶಿ ಎದಕ್ಕಪ್ಪ ಒದ್ದಾಡ್ತಿದೆ? ನಾನು ಕರ್ತೃತ್ವ ಭಾವ ಅಭಿಮಾನವನ್ನು ಇಟ್ಕೊಂಡು ಅದಕ್ಕೆ ಅವನು ಬಂದು ತೋರಿಸ್ತಾನೆ. ಸಾಧಾರಣವಾಗಿ ಮನುಷ್ಯನಾಗಿ ಪೃಥ್ವಿ ಮೇಲೆ ಅವತಾರ ತಾಳ್ದ, ಒಂದು ಬಡ ಬ್ರಾಹ್ಮಣ ಮನೆಯಲ್ಲಿ ಅವತಾರ ತಾಳ್ದ, ಹೇಳ್ದ ನಾನು ಬಡ ಬ್ರಾಹ್ಮಣ ಇದ್ದೀನಪ್ಪ, ನನ್ನ ಹತ್ರ ಏನೂ ಇಲ್ಲ. ಅಂದರೆ ನನ್ನ ಹತ್ರ ಏನೂ ಇಲ್ಲ, ಪರಮಾತ್ಮನ ಪ್ರಾರ್ಥನೆ ಮಾಡಿ ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ದ. ನಾವು ಒಂದೇನಾದ್ರು ಒಂದು ಕೆಲಸ ಮಾಡಿದ ಕೂಡಲೇ ನಾನು ಮಾಡಿದ್ದೀನಿ ಅಂತ ದಂಭ, ಅಹಂಕಾರ, ಅದರ ದರ್ಪ, ಗರ್ವ ಮಾಡ್ತೀವಿ. ಆದರೆ ಏಕಾಗ್ರತೆಯಿಂದ ಬುದ್ಧಿ ಏನಾಗುತ್ತಪ್ಪ, ಸೂಕ್ಷ್ಮ ಆಗ್ತಾ ಹೋಗುತ್ತೆ, ಸಟಲ್. ಸೂಕ್ಷ್ಮ ಆಗ್ತಾ ಹೋದಂಗೂ ನಮಗೆ ಸುತ್ತಮುತ್ತಲು ಏನು ಘಟನೆ ನಡೀತಾ ಇದೆ, ನಾವು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ಅರಿವಿಗೆ ಬರ್ತಾ ಇರುತ್ತೆ. ಇಲ್ಲಿಂದನೇ ಜ್ಞಾನ ಉತ್ಪತ್ತಿ ಆಗತ್ತವಾಗ. ಆದರೆ ದೇಹ ಕಂಡುಕೊಂಡಿರೋದಕ್ಕೆ ಮನಸ್ಸು ಅಹಂಕಾರ ಇದ್ದಾಗ ವೃತ್ತಿ ಏನಾಗುತ್ತೆ, ಅಹಂನ ಧಾರಣೆ ಮಾಡುತ್ತೆ. ಅದಕ್ಕೆ ಕ್ಷಣದಲ್ಲಿ ಮಾಡಿದ್ದ ಕರ್ಮಗಳೆಲ್ಲ ವ್ಯರ್ಥ ಆಗೋಗ್ತವೆ. ನಾವು ಏನೇ ಕರ್ಮ ಮಾಡಿರೋಣ ಆ ಕರ್ಮ ಮಾಡಿದ್ದೆಲ್ಲ ವ್ಯರ್ಥ ಯಾಕಾಗೋಗುತ್ತೆ? ಅಹಂ ಧಾರಣೆ ಮಾಡಿದ್ದಕ್ಕೆ. ನಾನು ಈ ಕೆಲಸವನ್ನು ಮಾಡಿದ್ದೀನಿ, ಮನೆಯದು ಒಂದು ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ನಾನೇ ನಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಕು, ನಮ್ಮ ಸೊಸೆ ಏನೂ ಹೆಲ್ಪ್ ಮಾಡೋದಿಲ್ಲ, ಆಫೀಸಿಗೆ ಹೋಗಿಬಿಡ್ತಾಳೆ, ನಾನೇ ಇಷ್ಟೊಂದೆಲ್ಲ ಕೆಲಸಗಳನ್ನು ಮಾಡ್ತೀನಿ ಅಥವಾ ನಾನೇ ದುಡಿತೀನಿ ಅಂತ ಗಂಡ ಅಹಂ ಧಾರಣೆ ಮಾಡಿದ್ರೆ ಕ್ಷಣದಲ್ಲಿ ಮಾಡಿದ ಎಲ್ಲ ಕೆಲಸವೂ ಅದು ವ್ಯರ್ಥ ಆಗೋಗತ್ತೆ. ಯಾಕೆಂದರೆ ಹೆಂಗೆ ನಡಿಬೇಕಾಗಿತ್ತೋ ಹಾಗೆ ನಡೀತಾ ಇಲ್ಲ. ಅವಾಗೇನಾಗುತ್ತೆ, ಅನುಕೂಲ ಸಂವೇದನಾ ಇತಿ ಸುಖಂ, ಪ್ರತಿಕೂಲ ಸಂವೇದನಾ ಇತಿ ದುಃಖಂ. ನನ್ನ ಮನಸ್ಸಿನಂತೆ ಯಾವಾಗೆಲ್ಲ ಚೆನ್ನಾಗಾಗತ್ತೋ ಅವಾಗೇನಾಗುತ್ತೆ, ನನಗೆ ಸುಖ ಅನಿಸತ್ತೆ.
ನಾನು ಹೇಳಿದ್ದಕ್ಕೆ ಈ ಕೆಲಸ ಆಗೋಯ್ತು. ಆವಾಗ ಮನಸ್ಸು ಅಹಂಕಾರದಲ್ಲಿ ಅಹಂ ಧಾರಣೆ ಮಾಡಿ ಉಬ್ಬು ಬಿಡತ್ತೆ. ಅದೇ ನಾನು ಮಾಡಿದ್ದು ಒಂದು ಕೆಲಸ ಯಾರೂ ಒಪ್ಕೊಳ್ಳಿಲ್ಲ, ಅದಕ್ಕೆ ನಿಂದನೆ ಮಾಡಿದ್ರು, ಅಪವಾದಗಳನ್ನು ಹೊರಿಸಿದ್ರು ಕೂಡಲೇ ಏನಾಗತ್ತೆ, ಪ್ರತಿಕೂಲ ಸಂವೇದನದಿಂದ ದುಃಖ ಉಂಟಾಗತ್ತೆ. ಆವಾಗ ಏನು ಉದ್ಭವ ಆಗತ್ತೆ ಅಲ್ಲಿ, ಪಾಪ ಮತ್ತು ಪುಣ್ಯ. ಸುಖದ ಕೆಲಸದಲ್ಲಿ ಪುಣ್ಯದ ಗಂಟು ಹೆಚ್ಚಾಗತ್ತೆ, ದುಃಖದ ಕೆಲಸದಲ್ಲಿ ಪಾಪದ ಗಂಟು ಹೆಚ್ಚಾಗತ್ತೆ. ಅದಕ್ಕೆ ಎರಡೂ ಕೂಡ ಚಿದಂಬರ ರೂಪಿ ಈಶ್ವರನ ಸ್ಮರಿಸಿ ಅವನಿಗೆ ಸಮರ್ಪಣೆ ಮಾಡಬೇಕು. ನಾನು ಯಾವ ಕೆಲಸ ಮಾಡ್ತಿದ್ರೂ ಕೂಡ ಈ ದೇಹದ ಮುಖಾಂತರ ದೇಹವನ್ನು ಬಳಸಿ ಚಿದಂಬರನೇ ಆ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ಚಿತ್ತದಲ್ಲಿ ಸತತವಾಗಿಯೂ ಜಾಗೃತ ಇಟ್ಕೋಬೇಕು. ಅದನ್ನು ನಾನೇನೂ ಮಾಡ್ತಾ ಇಲ್ಲ, ಇದನ್ನು ಮಾಡಿಸ್ತಿರೋನೇ ಅವನ ಹತ್ರ ಕರ್ತೃತ್ವ ಭಾವ ಕೊಟ್ಟ ಮೇಲೆ ಹೋಗುವ ಘಟನೆಗೆ ಜವಾಬ್ದಾರಿ ಯಾರ್ದು, ಚಿದಂಬರಂದು. ಅವತ್ತಿಗೂ ಕೂಡ ಒಂದು ಘಟನೆಯಲ್ಲಿ ನಾನು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಹೋಗುವ ಫಲ ಏನಿರುತ್ತೋ, ಒಬ್ಬರು ಬಂದು ಮಾನ ಸಮ್ಮಾನ ಕೊಡ್ಬೋದು, ಅದು ಚಿದಂಬರನೇ ಕೊಡಿಸಿರೋದು, ಅವನಿಗೆ ಅರ್ಪಣೆ ಅದು. ಇಲ್ಲ ಒಬ್ಬರು ಕೈಯಲ್ಲಿ ನಮ್ಮನ್ನು ಬಯಸಿ ನಮ್ಮನ್ನು ನಿಂದನೆ ಮಾಡಿಸ್ಬೋದು, ಅದು ಚಿದಂಬರಂದರೆ ಕರ್ತೃತ್ವ. ನಂದು ಕರ್ತೃತ್ವ ಏನೂ ಇಲ್ಲ, ನಾನು ಮಾಡಿದ್ದೀನಿ ಮಾಡೇ ಇಲ್ಲ ಅಂದಮೇಲೆ ಅದು ನನಗೆ ಹೆಂಗೆ ಅಂಟ್ಕೊಳ್ಳಿಕ್ಕೆ ಸಾಧ್ಯ? ಅದೆಲ್ಲವೂ ಚಿದಂಬರನ ಸ್ಮರಿಸಿ ಮಾಡಿದ ಮೇಲೆ ಅದೆಲ್ಲ ಕಾರ್ಯವೂ ಅವನಿಗೆ ಚರಣಕ್ಕೆ ಸಮರ್ಪಣ. ಅವಾಗೇನಾಗತ್ತೆ, ಈ ಕರ್ತೃತ್ವ ಭಾವ ಇಲ್ಲದೇ ಇದ್ದಾಗ ಮಾಡಿದ್ದ ಕರ್ಮಗಳು ಶುದ್ಧ ಕರ್ಮ ಅಂತ ಎಣಿಕೆಗೆ ಬರುತ್ತದು. ಅಲ್ಲಿವರೆಗೂ ಬರೋದಿಲ್ಲ. ನಾನು ಮಾಡಿದ್ದೇ ರೀ, ನಾವು ದಿಂಡಿಗೆ ಹೋಗಿದ್ವಿ ರೀ, ನಾವು ಹಿಂಗೆ ಮಾಡಿದ್ವಿ ರೀ, ನಾವೇ ಕರ್ಕೊಂಬಂದಿದ್ವಿ ರೀ, ನಮ್ಮ ಇಷ್ಟು ಜನಕ್ಕೆ ಊಟ ಹಾಕಿದ್ವಿ, ಇವೆಲ್ಲ ಕರ್ತೃತ್ವ ಭಾವ ನಾವು ಇಟ್ಕೊಂಡಾಗ ಅದಕ್ಕೆ ಹೋಗುವ ಘಟನೆಗೆ ಒಬ್ರು ಅನ್ಬೋದು, ಭಾಳ ಚೆನ್ನಾಗಿ ಅಡುಗೆ ಮಾಡಿದ್ರಿ, ಇನ್ನೇನು ಅಯ್ಯೋ ಅದರಲ್ಲಿ ಏನು ದೊಡ್ಡದ್ರಿ, ಅವ್ರ ಹತ್ರ ದುಡ್ಡಿದೆ ಅದಕ್ಕೆ ಮಾಡಿ ಹಾಕ್ತಾರೆ ಅಂತ ಹೇಳ್ತಾರೆ. ಆವಾಗ ಅವ್ರು ನಮಗೆ ಹಿಂಗೆ ಅಂದುಬಿಟ್ರಲ್ಲ ಅನ್ನೋದು ಬೇಜಾರು. ಯಾಕಪ್ಪ, ನೀವು ಇವ್ರ ಹತ್ರ ಅಷ್ಟೊಂದು ದುಡ್ಡಿದೆ, ಅವ್ರು ಮಾಡ್ತಾರೆ ಅಷ್ಟೇ ರೀ, ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ನಾವು ಮಾಡಿದ್ದೆಲ್ಲ ಕರ್ಮ ಎಲ್ಲ ವ್ಯರ್ಥ ಆಗೋಗತ್ತೆ. ಅದಕ್ಕೆ ಕರ್ತೃತ್ವ ಭಾವವನ್ನು ಸ್ವಾಮಿಗೆ ಸಮರ್ಪಿಸಿ, ಎಲ್ಲವೂ ಸ್ವಾಮಿನೇ ಮಾಡಿಸಿರೋದು, ಅವನ ಇಚ್ಛಾ ಮಾತ್ರದಿಂದ ಮಾಡಿಸಿರೋದು ಅಂತ ಅವನಿಗೆ ಅರ್ಪಣೆ ಮಾಡಬೇಕು. ಮಾನವನಿಗೆ ತನ್ನ ಹಿತವನ್ನು ಬಯಸಿದ್ದಾಗ ಅಥವಾ ಹಿತ ಉಂಟು ಮಾಡ್ಕೋಬೇಕು ಅಂದರೆ ಏನಾಗಬೇಕಪ್ಪ, ಜ್ಞಾನಿಗಳು ಸಂತರು ಸತ್ಪುರುಷ ಚರಣಗಳನ್ನು ಹಿಡ್ಕೋಬೇಕು. ಅವರ ಚರಣವನ್ನು ಹಿಡ್ಕೊಂಡ್ರೆ ಏನಾಗತ್ತಲ್ಲಿ, ನಮಗೆ ಸಹಜವಾಗಿಯೂ ಆ ಪ್ರಾಪ್ತಿಯಾಗೋಗುತ್ತೆ. ಏನು ಪ್ರಾಪ್ತಿಯಾಗುತ್ತೆ, ಪರಮೇಶ್ವರನ ಹೆಂಗೆ ಪ್ರಾಪ್ತಿ ಮಾಡ್ಕೊಳ್ಬೇಕು ಸಹಜವಾಗಿ ಅವ್ರು ನಮಗೆ ಹೇಳ್ಕೊಡ್ತಾರೆ. ಯಾಕೆ, ಅವರದನ್ನು ಅನುಭವಕ್ಕೆ ತಗೊಂಡು ಅವರದನ್ನು ಆ ಸಾಕ್ಷಾತ್ಕಾರವನ್ನು ಹೊಂದಿ ಆ ಬ್ರಹ್ಮಾನುಭವ ಅಥವಾ ಬ್ರಹ್ಮಾನಂದದಲ್ಲಿ ಅವ್ರು ಏನಿರ್ತಾರೋ ಅದು ಸಂಪೂರ್ಣವಾಗಿ ಅವ್ರು ನಮಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ನಾವೇನು ಅವ್ರಿಗೆ ಕೊಡಬೇಕಾಗಿಲ್ಲ, ಏನೂ ಕೊಡಬೇಕಾಗಿಲ್ಲ. ಅವರಾಗೆ ಅವ್ರು ಬಂದು ತೊಗೊಳ್ರಪ್ಪ, ನಮ್ಮ ಹತ್ರ ಏನಿದೆಯೋ ನಾವು ನಿಮಗೆ ಕೊಡ್ಲಿಕ್ಕೆ ಬಂದಿದ್ದೀವಿ, ಅದು ಫ್ರೀ ಆಫ್ ಕಾಸ್ಟ್. ಏನಪ್ಪ, ಭಗವಂತನ ನಾಮ. ನೀವು ನಾಮ ತಗೊಳ್ತಾ ಹೋಗ್ರಿ, ಆ ನಾಮ ನಿಮಗೆ ಎಲ್ಲಿ ಮುಟ್ಸತ್ತಪ್ಪ. ನಾಮ ಎಲ್ಲ ಕೆಲಸವನ್ನು ಮಾಡುತ್ತದು. ಎಷ್ಟು ಸಾಮರ್ಥ್ಯ ಇದೆ ನಾಮದಲ್ಲಿ ಅಂದರೆ, ನಮ್ಮಲ್ಲಿರುವ ವಿವೇಕ ಜಾಗೃತ ಮಾಡುತ್ತೆ, ನಮ್ಮಲ್ಲಿ ವೈರಾಗ್ಯ ಜಾಗೃತ ಮಾಡುತ್ತೆ, ನಮ್ಮಲ್ಲಿ ಮುಮುಕ್ಷತ್ವ ಜಾಗೃತ ಮಾಡುತ್ತೆ, ನಮ್ಮಲ್ಲಿ ಭಕ್ತಿ ಜ್ಞಾನ ಸಂಪೂರ್ಣವಾಗಿ ಎಲ್ಲವನ್ನೂ ಆ ನಾಮ, ಒಂದು ಚಿದಂಬರ ನಾಮ ನಮಗೆ ದೊರಕಿಸ್ಕೊಡುತ್ತೆ. ಅದಕ್ಕೆ ಭಗವಂತನ ಆ ಚಿದಂಬರನ ಚರಣವನ್ನು ನೆನಪು ಮಾಡ್ಕೋಬೇಕು, ಗಟ್ಟಿಯಾಗಿ ಮನಸ್ಸಿಂದ ಹಿಡ್ಕೋಬೇಕು ಅಂತ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ಬೋಧನೆ ಮಾಡ್ತಾರೆ. ಚರಣವನ್ನು ಗಟ್ಟಿಯಾಗಿ ಎಲ್ಲಿಂದ ಹಿಡ್ಕೋಬೇಕು, ಮನಸ್ಸಿಂದ. ಅವನ ಚರಣ ಮನಸ್ಸಲ್ಲಿರಬೇಕು ಅಂದರೆ ಏನಾಗಬೇಕು, ಆ ಮನಸ್ಸಿನಲ್ಲಿರೋದು ಬಾಕಿ ಇದೆಲ್ಲ ವಿಷಯ ನಿರ್ವೃತ್ತಿಯಾಗಬೇಕು. ಅವರೆಲ್ಲರೂ ಯಾರ್ಯಾರಿದ್ದಾರೋ ವಸ್ತು ವಿಷಯ ಜಗತ್ತು ವ್ಯಕ್ತಿ ಎಲ್ಲವೂ ಖಾಲಿಯಾಗಬೇಕು ಮನಸ್ಸಿಂದ. ಆವಾಗ ಅವನ ಚರಣಗಳನ್ನು ನಾವು ಸ್ಪಷ್ಟವಾಗಿ ನಿರ್ಧಾರದಿಂದ ನಿಶ್ಚಿತವಾಗಿ ಹಿಡ್ಕೊಂಡು ಅವನ ನಾಮದಲ್ಲಿ ಏಕಾಗ್ರ ಚಿತ್ತದಿಂದ ಇದ್ದರೆ ಆವಾಗ ನಮ್ಮ ಜೀವನ ಉದ್ಧಾರ ಆಗಿ ಅವನ ಚರಣದಲ್ಲೇ ನಾವು ವಿಲೀನ ಆಗುವ ಸ್ಥಿತಿ ಆಗುತ್ತದೆ ಅಂತ ಹೇಳುತ್ತಾ ಸದ್ಗುರು ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅಭಂಗವನ್ನು ಅರ್ಪಿಸಿ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.